ಸೊ ವಿಶ್ವಕರ್ಮ ಅಂದ್ರೆ ಏನು ಸರ್? ಅಸಲಿಗೆ ಜನಗಣತಿ ಅಂದ್ರೆ ಏನು ಅಂತ ತಿಳಿದೇ ಇರ್ತಕ್ಕಂಥ ಒಂದು ಮನೋಭಾವದಲ್ಲಿ ನಮ್ಮ ಸಮಾಜ. ಇದ್ರಲ್ಲಿ ಯಾವ್ದಾದ್ರು ಕೈವಾಡ ಇದೆಯಾ? ನಾನು ಅದನ್ನೇ ಹೇಳಕ್ ಬಂದೆ. ನಾನು ಹಳೆ ಮೈಸೂರು ಬಗ್ಗೆ ಹೇಗಿದೆ ಸರ್? ಹಳೆ ಮೈಸೂರು ಬಗ್ಗೆನೂ ಅಷ್ಟೇ ಗೌಡ್ರ ಲೆಕ್ಕದೇ ಸೇರ್ಕೊಂಡ್ಬಿಟ್ಟಿದ್ದೀವಿ. ಅದೇ ಅದು ಕ್ಯಾಟಗರಿ ಫಿಕ್ಸ್ ಆಗಿಲ್ವಾ? ಅವ್ನಿಗೇನ್ ಗೊತ್ತು? ಅಧಿಕಾರಿಗೆ ಗೊತ್ತಿಲ್ಲ. ಏನ್ ಗೊತ್ತು? MLC ಆಗಿದ್ದಂಥವ್ರು, ಒಂದು ಒಳ್ಳೆ ಗೌರವ ಸ್ಥಾನ ಇದ್ದಂಥದ್ದು, ನೀವು ಅದು ಪ್ರಶ್ನೆ ಎತ್ತಕ್ಕೆ ಆಗ್ಲಿಲ್ವಾ? ಹೇಳ್ತೀನಿ, ನನ್ನ ಜೀವನದ ಗುರಿನೇ ಅದು. ಆದ್ರೆ ನನಗೆಲ್ಲೋ ಅನ್ಸುತ್ತೆ ನಾನು ಮುಟ್ಟೋದಿಲ್ವೇನು ಅಂತ. ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 500 ಆಯೋಗ ಇತ್ತು. ಆ ಸಂದರ್ಭದಲ್ಲಿ ನಮಗೂ ಅನ್ಯಾಯ ಆಗಿತ್ತು ಅನ್ನುವಂಥ ಮಾತು ತಮ್ಮಿಲ್ಲ ಕಾಣ್ತಾ ಇದೆಯಲ್ಲ. ಸೊ ಅವ್ರ ಮನಸ್ಥಿತಿ ಒಪ್ಕೊಳ್ಳುತ್ತಾ? 10% ಬ್ರಾಹ್ಮಣರು ಮೀಸಲಾತಿಯಲ್ಲಿ ಇದ್ದಾರಲ್ಲ, ನೀವು ಅದಕ್ಕಿಂತ ಜಾಸ್ತಿ ಕೇಳ್ತಾ ಇದ್ದೀರಲ್ಲ. ಎಲ್ಲಿ ಕೇಳ್ತಾ ಇದ್ದೀನಿ? ಈಗ ನಾವು ಬ್ರಾಹ್ಮಣರು ಅಂತ ನಾವು ಅನ್ಕೊಂಡಿದ್ದೇವೆ, ನಮ್ಮನ್ನ ಬ್ರಾಹ್ಮಣರ ಜೊತೆ ಸೇರ್ಸಲ್ಲ ಅಂತ ನಮ್ಗೆ ಗೊತ್ತಿದೆ ತಾನೆ. ಅದರಿಂದ ನಾನು ಬದುಕಿರೋದ್ರೊಳಗಡೆ ಏನಾದ್ರು ಮಾಡೋದು, ನೀವು 101 ಅಡಿ ವಿಶ್ವಕರ್ಮನ್ನ ನೀವು ನೋಡ್ತೀರ. ನಾನು ನಮ್ಮ ಸಮುದಾಯದ ಸಂಘಟನೆಗೆ ಬರದೇ ಹೋಗಿದ್ದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 10 ಶ್ರೀಮಂತರ ಪೈಕಿ ನಾನೊಬ್ಬ. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಗೌರವ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಆತ್ಮೀಯ ವೀಕ್ಷಕರೇ, ಇವತ್ತು ಬಹಳ ಮುಖ್ಯವಾಗಿ ನಾವು ಒಬ್ಬರು ಅತಿಥಿಯನ್ನ ಕರ್ಕೊಂಡು ಬಂದಿದ್ದೀವಿ. ಶೋಷಿತ ವರ್ಗ ಅಂತ ಇತ್ತೀಚೆಗೆ ಗೊತ್ತಾಗ್ತಾ ಇರುವಂತಹ, ಎಲ್ಲೋ ಒಂದು ಮಟ್ಟದ ದೊಡ್ಡ ಮಟ್ಟದ ಸಮುದಾಯ ಅಂತ ಇದ್ರೂ ಸಹ ಸರ್ಕಾರದ ರೀತಿಯಲ್ಲಿ ಇನ್ನೂ ಶೋಷಿತ ಸಮಾಜ ಅಂತ ಹಣೆಪಟ್ಟಿ ಹೊತ್ಕೊಂಡಿರುವಂತಹ ವಿಶ್ವಕರ್ಮ ಸಮಾಜದ ಮುಖಂಡರು, ಬಹಳ ಮುಖ್ಯವಾಗಿ ಅದರ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ KP ನಂಜುಂಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ಕಾರ. ಸರ್, ವಿಶ್ವಕರ್ಮ ಸಮಾಜ ಒಂದ್ ಕಡೆ ನಾವು ಹಳ್ಳಿಯಿಂದ ನಾವು ದೆಹಲಿ ತನಕ ನೋಡಿದಂಥ ಸಂದರ್ಭದಲ್ಲಿ ಹಳ್ಳಿಗಾಡಿನಲ್ಲಿ ವಿಶ್ವಕರ್ಮಕ್ಕೆ ಅಂತ ಒಂದು ಒಳ್ಳೆ ಸಂಬಂಧವನ್ನು ಸಹ ಇತ್ತು. ಯಾವ ಮಟ್ಟಕ್ಕೆ ಸಂಬಂಧ ಇತ್ತು ಅಂತಂದ್ರೆ, ಅವ್ರಿಲ್ಲ ಅಂದರೆ ಒಕ್ಕಲಿಗರ ಇರುವ ಕಡೆ ಆಚಾರ್ಯ ಇರ್ಬೇಕನ್ನುವಂಥ ಒಂದು ಮಾತಿತ್ತು. ಒಕ್ಕಲಿಗ ಇರುವ ಕಡೆ ಒಕ್ಕುವವನಿರುವ ತನಕ ಆಚಾರ್ಯ ಇರಬೇಕು, ಯಾಕಂದ್ರೆ ಪ್ರತಿ ಕುಯ್ಲಿಗೂ ಆತನ ಅವಶ್ಯಕತೆ ಇತ್ತು ಅಂತ. ಸೊ ವಿಶ್ವಕರ್ಮ ಅಂದ್ರೆ ಏನು ಸರ್? ವಿಶ್ವಕರ್ಮ ಅಂತ ಹೇಳಿದ್ರೆ ಈ ದೇಶದ ಸಂಸ್ಕೃತಿಯನ್ನ ತನ್ನ ಕುಲ ಕಸುಬುಗಳ ಮೂಲಕ ಕಾಯಕ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತ ಸ್ಥಾನದಲ್ಲಿರ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ಒಂದು ಜನಾಂಗನೇ ವಿಶ್ವಕರ್ಮ. ಬಹುತೇಕ ಈಗ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀರಿ. ಈಗ ಒಂದು ಮಾತು ಹೇಳ್ತಾ ಇದ್ರಿ ಮೊದಲು ಮಾತಾಡ್ಬೇಕಾದ್ರೆ. ಸೊ ನಾವು 35ರಿಂದ 40 ಲಕ್ಷ ಜನ ಇಡೀ ಕರ್ನಾಟಕದಲ್ಲಿ ನಾವಿದ್ದೀವಿ. ಆದ್ರೆ ಎಲ್ಲ ಒಂದ್ ಕಡೆ ಜಾತಿ ಗಣತಿಯಿಂದ ಬಂದಾಗ ಕೇವಲ 8 ಲಕ್ಷ ತೋರಿಸ್ತಾ ಇದ್ದಾರೆ ಅಂತ. ಯಾಕೆ ಹಂಗಾಯ್ತು ಸರ್? ಯಾಕೆ ಹಂಗಾಯ್ತು ಅನ್ನುವಂಥದ್ದಕ್ಕೆ ಬಹಳ ಕಾರಣಗಳಿದೆ. ಒಂದಂದ್ರೆ ನಮ್ಮ ಸಮಾಜಕ್ಕೆ ಅಸಲಿಗೆ ಜನಗಣತಿ ಅಂದ್ರೆ ಏನು ಅಂತ ತಿಳಿದೇ ಇರ್ತಕ್ಕಂಥ ಒಂದು ಮನೋಭಾವದಲ್ಲಿ ನಮ್ಮ ಸಮಾಜ. ಇವತ್ತಿನ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಕಾರದಲ್ಲಿ ಒಂದು ಸಣ್ಣ ರಾಜಕೀಯ ಪ್ರಜ್ಞೆ ಕೂಡ ಇದೆ. ಯಾವ ಸಮಾಜಕ್ಕೆ ರಾಜಕೀಯ ಪ್ರಜ್ಞೆ ಇರೋದಿಲ್ಲ, ಆ ಸಮಾಜಗಳು ನಿರ್ಲಕ್ಷ್ಯಕ್ಕೆ ಗುರಿ ಆಗ್ತವೆ. ಸೊ ನಿಮ್ಮ ಪ್ರಕಾರ, ನಿಮ್ಮದೇ ಒಂದು ಸರ್ವೆ ಪ್ರಕಾರ 35ರಿಂದ 40 ಲಕ್ಷ ಇರುವಂತಹ ವಿಶ್ವಕರ್ಮ ಸಮುದಾಯ ಕೇವಲ 8 ಲಕ್ಷಕ್ಕೆ ತಂದು ನಿಲ್ಲಿಸಬೇಕಾದ್ರೆ ಇದ್ರಲ್ಲಿ ಯಾವ್ದಾದ್ರು ಕೈವಾಡ ಇದೆಯಾ? ಹೇಳಕ್ ಬಂದೆ ನಾನು. ಇವೆಲ್ಲ ವಿಚಾರಗಳು ಒಂದು ಸಮಾಜಕ್ಕೆ ಗೊತ್ತಾಗ್ಬಿಟ್ರೆ ಯಾರೇನೇ ಮಾಡಿದ್ರು ಅವರ ಜನಸಂಖ್ಯೆಯನ್ನ ಯಾವುದೇ ಸರ್ವೆ ಮೂಲಕ ಕಡಿಮೆ ಮಾಡೋಕ್ ಆಗೋಲ್ಲ. ಅಲ್ಲೇನು ಮಾಡ್ತಾರೆ ಅಂದ್ರೆ ಒಂದು ವಾತಾವರಣ ಲಿಂಗಾಯತರ ಮಧ್ಯೆ ಬೆಳೆದು ಬಿಟ್ಟಿರ್ತಾರೆ. ಇದು ಜನರೇಷನ್ ಟು ಜನರೇಷನ್ ಪರಂಪರೆಯಾಗಿ ಬಂದ್ಬಿಟ್ಟಿರ್ತಾರೆ. ಅವ್ರಿಗೆಲ್ಲ ಏನ್ ಅನ್ಸ್ಬಿಡುತ್ತೆ, ನಾವೆಲ್ಲ ಲಿಂಗಾಯತರು ಅಂದ್ರೆ ಎಲ್ಲೋ ಈ ಪಕ್ಕದಲ್ಲಿ ಹಾಕೊಂಡೇ ಬಿಡ್ತಾರೆ. ಲಿಂಗಾಯತ ಬಡಿಗೇರು, ಲಿಂಗಾಯತ ಕಮ್ಮಾರು, ಲಿಂಗಾಯತ ಆಚಾರು, ಮರಾಠಿ ಬಿಡ್ತಾರೆ. ಈಗ ಅಧಿಕಾರಿ ಬರ್ತಾನೆ, ಸರ್ವೆ ಮಾಡ್ತಾನೆ, ಯಾವ್ದಪ್ಪ ನಿನ್ ಜಾತಿ ಅಂತ ಕೇಳ್ತಾನೆ, ಲಿಂಗಾಯತ ಬಡಿಗೇರನ್ನ ಬಿಡ್ತಾನೆ, ಲಿಂಗಾಯತರ ಸೇರಿಸ್ತಾನೆ. ಹಳೆ ಮೈಸೂರು ಬಗ್ಗೆ ಹೇಗಿದೆ ಸರ್? ಹಳೆ ಮೈಸೂರು ಬಗ್ಗೆನೂ ಅಷ್ಟೇ ಗೌಡ್ರ ಲೆಕ್ಕದೇ ಸೇರ್ಕೊಂಡ್ಬಿಟ್ಟಿದೀವಿ ನಾವು. ಅವ್ರಿಗೆ ನಾವು ಯಾವ ಪಂಗಡದಲ್ಲಿ ಇದ್ದೀವಿ, ಈ ನಾವು ಯಾವ 2A ಕ್ಯಾಟಗರಿನಲ್ಲಿ ಬರ್ತೀವಿ, ಅವ್ರು ಹೇಳುವಾಗ ನಾವು ಯಾವ ಹೆಸರನ್ನ ಹೇಳ್ಬೇಕು. ಈಗ ಮರ ಕೆಲಸ ಮಾಡೋರು ಇದ್ದಾರೆ, ಕಂಚಿನ ಕೆಲಸ ಮಾಡ್ತಾರೆ, ಶಿಲ್ಪಿ ಕೆಲಸ ಮಾಡ್ತಾರೆ, ಚಿನ್ನ ಬೆಳ್ಳಿ ಕೆಲಸ ಮಾಡ್ತಾರೆ, ಕಬ್ಬಿಣದ ಕೆಲಸ ಮಾಡ್ತಾರೆ. ಈಗ ಬರೋ ಅಂತ ಅಧಿಕಾರಿಗೆ ಇವನು ಮರ ಕೆಲಸ ಮಾಡಿದ್ರೆ ಯಾವ ಕ್ಯಾಟಗರಿಗೆ ಬರ್ತದೆ ಅಂತ ಅವ್ನಿಗೇನ್ ಗೊತ್ತು? ಅದು ಕ್ಯಾಟಗರಿ ಫಿಕ್ಸ್ ಆಗಿಲ್ವಾ? ಅವ್ನಿಗೇನ್ ಗೊತ್ತು? ಅಧಿಕಾರಿಗೆ ಗೊತ್ತಿಲ್ಲ. ಏನ್ ಗೊತ್ತು? ಇವ್ನಿಗೂ ಹೇಳಕ್ ಗೊತ್ತಿಲ್ಲ. ಜಾತಿ ಗಣತಿ ಮಾಡಿದಾಗ ಅವರು ಒಂದು ಹೇಳಿದ್ರೆ ನಾವು 35 ಲಕ್ಷ ಹಂಗೆ ಇರ್ತಾ ಇದ್ವಿ. ಒಂದು MLC ಆಗಿದ್ದಂಥವ್ರು, ಒಂದು ಒಳ್ಳೆ ಗೌರವ ಸ್ಥಾನ ಇದ್ದಂಥದ್ದು, ನೀವು ಅದು ಪ್ರಶ್ನೆ ಎತ್ತಕ್ಕೆ ಆಗ್ಲಿಲ್ವಾ? ಕೇಳಿದೆ. ಅವೆಲ್ಲ ಏನ್ ಕೇಳ್ಕೊಂಡಿದ್ದ ದಿವ್ಸಕ್ಕೆ ಎಂಡ್ ಹೋಗ್ತವೆ. ಇವಾಗ ಏನ್ ನಾವು ಮಾತಾಡ್ತೀವಿ, ನಾಳೆ ಬೆಳಗ್ಗೆ ಇರಲ್ಲ. ಸೊ ನೀವೊಂದು ಆಗಿದ್ದೀರಿ ಈಗಲೂ ಸಹ, ಮತ್ತೆ ಒಂದ್ಸರಿ MLC ಆಗಿದ್ರಿ. ಈಗ ಹತ್ತತ್ರ ನಿಮ್ಗೂ ಒಂದು ಸಟ್ಪತಿ ಅಂತ ಹೇಳಿದ್ರೆ ಒಂದು 60 ವರ್ಷ ಆಗ್ತಾ ಇರುವಂತ ಸಂದರ್ಭಗಳಲ್ಲಿ ಹೇಗೆ ಸಮಾಜವನ್ನ ಮುನ್ನಡೆಸಬೇಕು, ಕಟ್ಟಬೇಕು, ನಮ್ದು ಒಂದು ಮೇಲ್ಪಂಕ್ತಿಗೆ ಬರಬೇಕು, ರಾಜಕೀಯವಾಗಿ ಬರಬೇಕು ಅನ್ನೋ ಹಂಬಲ ಏನಾದ್ರು ಇದೆಯಾ ತಮ್ಗೆ? ಸರ್, ಇದು
ನನ್ನ ಜೀವನದ ಗುರಿ ನಮ್ಮ ಸಮಾಜದಲ್ಲಿದ್ದಂಥವ್ರಿಗೆ ಶಿಕ್ಷಣ ಸಿಗಬೇಕು, ಶಿಕ್ಷಣದ ಮೂಲಕ ಉದ್ಯೋಗ ಸಿಗಬೇಕು, ಈ ಕುಲಕಸಬುಗಳನ್ನ ಉಳಿಸೋದಕ್ಕೆ ಸರ್ಕಾರದ ಸವಲತ್ತುಗಳು ಬೇಕು, ಇದೇ ನಮ್ದು. ಆದ್ರೆ ನನಗೆಲ್ಲೋ ಅನ್ಸುತ್ತೆ ನಾನು ಮುಟ್ಟೋದಿಲ್ವೇನು ಅಂತ. ಅಂದ್ರೆ ನಿಮ್ಮ ಅವಧಿನಲ್ಲಿ ಮುಟ್ಟಕ್ಕಾಗಲ್ಲ, ಬೇರೆ ಇನ್ನಾರು ಬರಬೇಕು ಅಂದ್ರೆ ಶ್ರಮ ಅಂತೂ ಹಾಕ್ತಾ ಇದ್ದೀರಿ ಅಂತ. ಅಷ್ಟೇ. 25 ವರ್ಷ ಹಾಕಿದ್ದೀನಿ, ಅದೊಂದು 4-5 ಪ್ರೋಗ್ರಾಮ್ ಸಮಾಜಕ್ಕೆ ತಂದು ಕೊಟ್ಟಿದ್ದೀನಿ ಅಷ್ಟೇ. ಇದು ನಾನು ಹೋರಾಟ ಮಾಡ್ತಾರೋ ಮೀಸಲಾತಿಗೆ ನಮ್ಮ ಸಮಾಜದವರೇ ದಂಗೆ ಹೇಳಬೇಕು. ಬಹುಶಃ ವಿಶ್ವಕರ್ಮ ಜಯಂತಿ ಅಂತ ಬಂದದ್ದು ನೀವು MLC ಆದ ನಂತರ ಇಲ್ಲ, ಹಿಂದೆನೆ ರಾಜ್ಯಾಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ. ಸೊ ತಮ್ಮೆಲ್ಲರ ಹೋರಾಟದಿಂದನೇ ಅದು ಮುಂಚೆ ಇರ್ಲಿಲ್ಲ. ಸೊ ನಿಮ್ಮಲ್ಲಿ ಎಷ್ಟು ಪಂಗಡಗಳಿದೆ ಸರ್? 41 ಇದೆ. 41 ಪಂಗಡಗಳು ಒಗ್ಗಟ್ಟಾಗಿದೆಯಾ? ಇರ್ಲೇಬೇಕು, ಇದೀವಿ. ಸೊ ಇದ್ಮೇಲೆ ಯಾಕೆ 35ರಿಂದ? ಅದೇ ಹೇಳೋದು. ನಮ್ಮಲ್ಲಿ ಒಡಕಿಲ್ಲ ಅಷ್ಟೇ, ನಾವೆಲ್ಲ ಒಂದೇ ಅಂತ. ಆದ್ರೆ ಅಧಿಕಾರಿಗಳು ಬಂದಾಗ ಈಗ ನಾನು ಹೇಳಿದ್ನಲ್ಲ, ಈಗ ಬರ್ಕೊಂತಾನೆ ಲಿಂಗಾಯತ್ ಬಡಿಗೇರ್ ಅಂತ ಬರ್ದವನಿಗೆ ಬರೆಯೋವಾಗ ಅವ್ನು ಲಿಂಗಾಯತ್ ಬಡಿಗೇರ್ ಅಂತಾನೆ ಹೇಳ್ತಾನೆ ನಮ್ಮನು. ಅಂದ್ರೆ ಮೊದ್ಲೇ ಹೇಳ್ದಾಗೆ ಶಿಕ್ಷಣದ ಕೊರತೆ ಇರೋದ್ರಿಂದ, ಶಿಕ್ಷಣದ ಕೊರತೆ ಇದೆ. ಆಮೇಲೆ ವಸ್ತುಸ್ಥಿತಿ ಅವನಿಗೆ ಗೊತ್ತಿಲ್ಲಲ್ಲ, ಆ ವಸ್ತುಸ್ಥಿತಿ ಗೊತ್ತಿಲ್ಲದೆ ಇರೋದ್ರಿಂದ, ಅಥವಾ ನಾನು ಲಿಂಗಾಯತ ಅಂತ ಹೇಳಿದ್ರೆ ನಾನು ಸ್ವಲ್ಪ ದೊಡ್ಡವನು ಅಲ್ವಾ. ಈಗ ಎಷ್ಟೋ ಜನ ಆಫೀಸರ್ಗಳು ನಮ್ಮ ಸಮಾಜದಲ್ಲಿ ವಿಧಾನಸೌಧದಲ್ಲಿದ್ದಾರೆ, ನನಗ್ ಗೊತ್ತು ಅವ್ರ ಆಚಾರ ಅಂತ. ಆದ್ರೆ ಆ ಸ್ಟಾಫ್ಗೆ ಗೊತ್ತಿದೆ ಅವ್ರ ಗೌಡನೋ ಲಿಂಗಾಯತನೋ ಅನ್ಕೊಂಡೇ ಇರೋದು ಇವತ್ತಿಗೂ ಕೂಡ. ಅಂದ್ರೆ ಇದನ್ನ ಹೇಗೆ ಬದಲಾಯಿಸಬೇಕು ಅನ್ಕೊಂಡಿದ್ದೀರಿ? ಜಾಗೃತರಾಗಬೇಕು ಸಮಾಜ. ಹೇಗೆ ಜಾಗೃತ? ಈಗ ಒಬ್ಬ ಸಂಘಟನೆ ಮೂಲಕ ಮಂದಟ್ಟು ಮಾಡ್ಕೊಡ್ಬೇಕು, ನೀನೇನೆಲ್ಲ ಕಳ್ಕೊತಾ ಇದೀಯಾ ಅಂತ. ಯಾವ ಮಟ್ಟದಲ್ಲಿ ಸಂಘಟನೆ ಮಾಡ್ತಾ ಇದ್ದೀರಿ? ಯಾವ ಭಾಗದಲ್ಲಿ ಮಾಡ್ತಾ ಇದ್ದೀರಿ? ಸೊ ಹಳ್ಳಿಯಿಂದ ಮಾಡ್ತಾ ಇದ್ದೀರಾ, ಅದು ಹೋಬಳಿ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ, ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಹೇಗೆಲ್ಲ ನಡೀತಾ ಇದೆ? ಹೋಬಳಿಯಿಂದ ಬಂದವರು, ತಾಲೂಕಿಂದ ಬಂದವರು, ಜಿಲ್ಲೆಯಿಂದ ಬಂದವರು. ರಾಮನಗರ ಜಿಲ್ಲೆ ಅಂದ್ರೆ ಒಂದೊಂದು ತಾಲೂಕಿನಲ್ಲಿ 5-6 ಹೋಬಳಿ ಇದೆ, ಅವರೆಲ್ಲ ಬಂದಿರೋದು ಇವಾಗ. ಎಲ್ಲ ಹಳ್ಳಿಗಳಿಂದ ಒಂದಷ್ಟು ಅರಿವು ಬರ್ತಾ ಇದೆ ಈಗ ಅವ್ರಿಗೆ, ನಾವೆಲ್ಲ ಒಗ್ಗಟ್ಟಾಗಿ ಸಮಾಜ. ಸೊ ಈ ರಾಜಕೀಯ ಅಂತ ಬಂದಾಗ ನೀವು ಯಾವುದಾದ್ರೂ ಒಂದು, ನೀವು ಹೇಳಿದ್ರಿ ನೀವು ಎಲ್ಲ ಒಂದ್ ಕಡೆ ಮಾತಾಡ್ತಾ ನನ್ಗೆ ಒಂದು ತಾಲೂಕ್ ಪಂಚಾಯತಿನಲ್ಲಿ, ಗ್ರಾಮ ಪಂಚಾಯತಿ ಒಂದು ಹೊರತುಪಡಿಸಿದ್ರೆ ತಾಲೂಕ್ ಪಂಚಾಯತಿ ನಮ್ಗೊಂದು ಸ್ಥಾನ ಸಿಗ್ತಾ ಇಲ್ಲ, ಜಿಲ್ಲಾ ಪಂಚಾಯತಿ ಒಂದು ಸ್ಥಾನ ಸಿಗ್ತಾ ಇಲ್ಲ, ಅಧ್ಯಕ್ಷ ಬೇಡ ಕನಿಷ್ಠ ಸದಸ್ಯರಾಗಕ್ಕಾಗ್ತಾ ಇಲ್ಲ. ಸೊ ನಮ್ಗೆ ರಾಜಕೀಯ ಮೀಸಲಾತಿನೂ ಬೇಕು ಅಂತ. ಇಲ್ಲ, ಕೇಳೋದು ಬೇಕಾದಷ್ಟು ಕೇಳ್ತೀನಿ, ಕೊಡೋರಿಲ್ಲ. ಅಲ್ಲ, ನಿಮ್ಮ ಸಮಾಜ ಈಗ ಒಂದು ಸ್ವಲ್ಪ ಹೆಚ್ಚಿಗೆ ಮೀಸಲಾತಿ ಅಂತ ಬಂದಾಗ, ಒಂದು ಕೆಟಗರಿ ಅಂತ ಬಂದಾಗ, ಒಂದು ಶಾಸಕ ಸ್ಥಾನಕ್ಕೆ ಸಂಬಂಧಪಟ್ಟಂತ ಒಂದು ಕ್ಷೇತ್ರವನ್ನ ಮೀಸಲಾಗಿ ಇಡ್ತಾರೆ. ಸೊ ಹಾಗೆ ವಿಶ್ವಕರ್ಮ ಸಮುದಾಯಕ್ಕೂ ಒಂದು ಕ್ಷೇತ್ರವನ್ನ ಮೀಸಲಾಗಿ ಇಡುವಂತದ್ದು ಹೋರಾಟ ಏನಾದ್ರು ಮಾಡಿದ್ದೀರಾ? ಅದು ಮಾಡಿ ಪ್ರಯೋಜನ ಇಲ್ಲ. ಶಿಕ್ಷಣ ಮತ್ತೆ ಈ ಮೀಸಲಾತಿ ಬಗ್ಗೆ ಮಾತನಾಡ್ತಾ ಇದ್ರಿ. ಸೊ ಏನ್ ಕೇಳ್ತಾ ಇದ್ರಿ ಮೀಸಲಾತಿನಲ್ಲಿ? ಪರಿಶಿಷ್ಟ ಪಂಗಡಕ್ಕಿರುವಂತ ಸವಲತ್ತುಗಳನ್ನ ನಮ್ಗೆ ಕೊಡಿ ಅಂತ. ಬಿಕಾಸ್ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ 15% ಇದೆ ಮೀಸಲಾತಿ, ರಿಸರ್ವೇಶನ್. ಆ ಮೀಸಲಾತಿನಲ್ಲಿ ನಮ್ಮ ಸಮಾಜದವರಿಗೆ ಯಾವುದೇ ಸಿಗೋಲ್ಲ. ಅದು ಸಹಜವಾಗಿ ಏನಾಗುತ್ತೆ, ಯಾವ ಸಮಾಜಗಳು ರಾಜಕೀಯವಾಗಿ ಶಕ್ತಿಯುತವಾಗಿದೆಯೋ ಆ ಸಮಾಜಗಳೇ ರಾಜಕೀಯ ಸ್ಥಾನಮಾನಗಳನ್ನು ಪಡ್ಕೋತವೆ. ಎಲ್ಲ ಒಂದ್ ಕಡೆ ಮಾತಾಡ್ತಾ ನೀವು ಹೇಳಿದ್ರಿ, ನಾವು ನಮ್ಮ ಸಮಾಜದ ಉದ್ಧಾರಕ್ಕಾಗಿ, ಶೈಕ್ಷಣಿಕವಾಗಿ ಮುಂದುವರಿಲಿಕ್ಕೋಸ್ಕರ, ರಾಜಕೀಯ ಸ್ಥಾನಮಾನಕ್ಕೋಸ್ಕರ ನಮ್ಗೆ ಮೀಸಲಾತಿ ಬೇಕು ಅನ್ನೋ ದೃಷ್ಟಿಯಿಂದ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ. ಯಾವಾಗ ಮಾಡ್ತೀರಿ? ಎಲ್ಲಿಂದ ಮಾಡ್ತೀರಿ? ಸೆಪ್ಟೆಂಬರ್ ಮೇಲೆ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಬೀದರ್ ಟು ಬೆಂಗಳೂರು ಸುಮಾರು 750 ಕಿಲೋಮೀಟರ್ ಆಗುತ್ತೆ. ನಡೆಯಕ್ಕೊಂದು 40 ದಿವಸ ಬೇಕಾಗುತ್ತೆ. ಅದರಿಂದ ಇದು ಯೋಜನಾಬದ್ಧವಾಗಿ ಮಾಡೋ ಕೆಲಸ. ಈ ಪಾದಯಾತ್ರೆ ಅನ್ನೋದು ವರ್ಕೌಟ್ ಆಗುತ್ತೆ ಸಮುದಾಯಕ್ಕೆ ಅಂತೀರಾ? 100% ಜಾಗೃತಿ. ಅದು ನಿಮಗೆ ಬೆನಿಫಿಟ್ ಅಲ್ಲ. ಸೊ ಎಜುಕೇಟ್ ಮಾಡುವಂಥದ್ದು, ಒಂದು ಮಾರ್ಗದರ್ಶನ ಮಾಡುವಂಥದ್ದು. ಇದಕ್ಕೋಸ್ಕರ ನಮ್ಮ ಸಮಾಜ ನಡೀತಾ ಇದೆ ಅನ್ನುವಂಥದ್ದು ಹಳ್ಳಿಗೂ ಗೊತ್ತಾಗ್ತದೆ. ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದೆ ಇಡೀ ದೇಶ ಪಾದಯಾತ್ರೆ ಮಾಡಿದಾಗ. ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 500 ಆಯೋಗ ಇತ್ತು. ಆ ಸಂದರ್ಭದಲ್ಲಿ ನಮಗೂ ಅನ್ಯಾಯ ಆಗಿತ್ತು ಅನ್ನುವಂತ ಮಾತು ತಮ್ಮ ಕಾಣ್ತಾ ಇದೆಯಲ್ಲ. ಚಾಮರಾಜನಗರದ ಅನೂರು ತಾಲೂಕಿನಲ್ಲಿ ನಮ್ಮವ್ರು ಎಸ್ಟಿನಲ್ಲಿ ಇರ್ತಾರೆ, ದಕ್ಷಿಣ ಕನ್ನಡದಲ್ಲಿ ಎಸ್ಟಿನಲ್ಲಿ ಇದ್ದಾರೆ. ಅದೇ ವಿಶ್ವಕರ್ಮ ಸಮಾಜದ ಕಮ್ಮಾರ ಅಲ್ಲಿ ಎಸ್ಟಿನಲ್ಲಿ ಇದ್ದಾರೆ. ಇದೇ ರಾಮನಗರದಲ್ಲಿರೋ ಕಮ್ಮಾರ ಎಸ್ಟಿನಲ್ಲಿ ಇಲ್ವಲ್ಲ. ಅಂದ್ರೆ ಆ ಜಾತಿ ಏನು ಹಿಂದೆಗಡೆ ಒಂದು ಟೈಟ್ಲ್ ಕೊಟ್ಕೋತಾರೆ ಲಿಂಗಾಯತ ಅಂತ ಹೇಳಿ, ಅಥವಾ ಬೇರೆ ಇನ್ಯಾವ್ದಾರ ಒಂದು ಜಾತಿ ಕೊಟ್ಟಂತ ಸಂದರ್ಭದಲ್ಲಿ ಅವನು ಆ ಕಮ್ಯುನಿಟಿಗೆ ಸೇರ್ಕೊಬಿಡ್ತಾ ಇದ್ದಾನೆ. ಆ ವಿಶ್ವಕರ್ಮ ಅನ್ನೋ ಜಾತಿಗೆ ಅವ್ನು ಬರ್ತಾ ಇಲ್ಲ. ಇಲ್ಲ, ಹಂಗಲ್ಲ. ಈ ಆಯೋಗದವ್ರು ಏನ್ ಮಾಡ್ಬೇಕಾಗಿತ್ತು, ಅನೂರು ಮತ್ತೆ ದಕ್ಷಿಣ ಕನ್ನಡದಲ್ಲಿ ಕಮ್ಮಾರಕ್ಕೆ ಮಾಡುವಂತ ಸಮಾಜದವರು ತೀರಾ ಬಡತನದ ರೇಖೆಗಿಂತ ಕಡಿಮೆ ಇದ್ದಾರೆ, ಸಾಮಾಜಿಕ ನ್ಯಾಯ ಸಿಕ್ಲಿಲ್ಲ ಅನ್ನೋದಕ್ಕೋಸ್ಕರ ತಾನೇ ಅವರು ಪರಿಶಿಷ್ಟ ಪಂಗಡಕ್ಕೆ ಹಾಕಿದ್ರು. ಅಲ್ಲಿ ಹಾಕಿದ್ರೆ ಇಲ್ಲಿ ಯಾಕೆ ಹಾಕ್ಬಾರ್ದು? ಇಲ್ಲಿರೋ ಶ್ರೀಮಂತರ
ಅದು ಎಲ್ಲ ಒಂದ್ ಕಡೆ ನೀವು ಮೊದ್ಲೇ ಹೇಳ್ದಂಗೆ ಅದು ಅಧಿಕಾರಿಗಳ ತಪ್ಪು ಅಥವಾ ಮತ್ತೆ ಇವರ ಮನಸ್ಥಿತಿನೂ ತಪ್ಪು, ಎರಡೂ ಕಡೆ ಆಯೋಗದ ತಪ್ಪು. ಸೊ ಆಯೋಗ ತಪ್ಪು ಅಂದ್ರೆ ಈಗ ಹೊಸದಾಗಿ ಏನಾದ್ರು ನೀವು ಮನವಿ ಏನಾದ್ರು ಸೇಮ್ ಪ್ರೊಸೆಸ್ ಅಧ್ಯಯನ ಮಾಡಿದ್ದೀವಿ, ಅದು ರಿಜೆಕ್ಟ್ ಮಾಡಿದ್ದಾರೆ ಅವರು. ಮೈಸೂರು ವಿಶ್ವವಿದ್ಯಾಲಯದ ಒಂದು ನಂಜುಂಡ ಅನ್ನುವಂಥವ್ರು ಒಂದು ಅಧ್ಯಯನ ಮಾಡಿದ್ದಾರೆ ಅಂತ ಹೇಳಿದ್ರಿ. ಸೊ ಅದು ಹೇಗ ಅಧ್ಯಯನ ಮಾಡಿದ್ರು, ಅಸಮಾಧಾನ ಏನಿದೆ? ಅದು ಯಾವ ಕುತಂತ್ರದಿಂದ ಮಾಡಿದ್ದಾರೆ, ಅದೆಲ್ಲ ನಾವೇನ್ ಕೇರ್ ಮಾಡಲ್ಲ ಅವ್ರ ಬಗ್ಗೆ. ನಾವು ಎಷ್ಟಿಗೆ ಹೋಗ್ಬೇಕು ಅಂತ ಇದ್ದೀರಿ? ಎಲ್ಲೋ ಒಂದ್ ಕಡೆ ಹಳ್ಳಿಗಳಲ್ಲಿ ಇವತ್ತು ಸುಮಾರು ಕಡೆ ಮಾತಾಡುವಂಥದ್ದು ನಾವು ಸೃಷ್ಟಿಕರ್ತರು, ನಾವು ಬ್ರಹ್ಮನೇ ಸೃಷ್ಟಿ ಮಾಡಿದಂಥವ್ರು ಅನ್ನುವಂಥ ಮಾತಿದೆ. ಸೊ ಅವರು ಸಹ ಎಲ್ಲೋ ಒಂದ್ ಕಡೆ ಹಲವಾರು ವಿಶ್ವಕರ್ಮದವರು, ನಾವು ಮೇಲ್ಪಂಕ್ತಿಯವರು, ನಾವು ಬ್ರಾಹ್ಮಣರಿಗೆ ಸಮಾನ ಅನ್ನುವಂತ ಇದೆ. ನೀವು ನೋಡಿದ್ರೆ ಎಷ್ಟಿಗೆ ಹೋಗ್ಬೇಕು, ನಾವು ಎಷ್ಟಿಯಿಂದ ಜಾತಿಗೆ ಸೇರಿಸ್ಕೊಂಡು ನಾವು ಅದನ್ನ ಮೀಸಲಾತಿ ಪಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಿ. ಸೊ ಅವ್ರ ಮನಸ್ಥಿತಿ ಒಪ್ಕೊಳ್ಳುತ್ತಾ? 10% ಬ್ರಾಹ್ಮಣರು ಮೀಸಲಾತಿಯಲ್ಲಿ ಇದ್ದಾರಲ್ಲ, ನೀವು ಅದಕ್ಕೆ ಜಾಸ್ತಿ ಕೇಳ್ತಾ ಇದ್ದೀರಲ್ಲ? ಎಲ್ಲಿ ಕೇಳ್ತಾ ಇದ್ದೀನಿ? ಎಷ್ಟಿಗೆ ಸೇರಿದ್ರೆ ಜಾಸ್ತಿ? 4% ಎಲ್ಲ ಇರೋದು. ಮತ್ತೆ ನಾನು ಹೇಳ್ತಾ ಇರೋದು 15% ಮೀಸಲಾತಿ OBC ನಲ್ಲಿ ಇದೆ, ನಾವು ತಗೊಳಕ್ ಆಗ್ತಾ ಇಲ್ಲ. ಅದೇ ಪರಿಶಿಷ್ಟ ಪಂಗಡಕ್ಕೆ ಬಂದ್ರೆ 4% ಅಲ್ಲಿ ನಮ್ಮ ಅಲ್ಲಿ ಜನಸಂಖ್ಯೆ ಸಮಾಜಗಳು ಕಡಿಮೆ ಇದೆ, ಅಲ್ಲಿ ಸೇರ್ಕೊಂಡ್ರೆ ಕನಿಷ್ಠ ನಮಗೊಂದಷ್ಟು ಸಿಗುತ್ತೆ ಮೀಸಲಾತಿನಲ್ಲಿ ಸೌಕರ್ಯಗಳು. ಇದಕ್ಕೆ ಈ ಮನಸ್ಥಿತಿ ಇರುವಂತವ್ರು, ನಾವು ಬ್ರಹ್ಮನ ಸೃಷ್ಟಿ ಮಾಡಿದಂತ ಅನ್ನುವಂತ ಸಮುದಾಯ ಕೆಲವು ಕಡೆ ಇರ್ಬೇಕಾಗಿರೋದ್ರಿಂದ ಆ ಸಮುದಾಯದವರು ನಿಮ್ಮ ಈ ST ಮೀಸಲಾತಿಗೆ ಒಪ್ಕೊಳ್ತಾರ? ಈಗ ಈ ಪರಿಶಿಷ್ಟ ಪಂಗಡ ಅನ್ನೋದು ಜಾತಿ ದೋಷವಾದಂತ ಇಲ್ಲ, ಖಂಡಿತ ಇಲ್ಲ. ಅಥವಾ ಇಂಥ ಜಾತಿಯವರು ಇಂಥ ಜಾತಿಗೆ ಹೋಗ್ಬೇಕು ಅಂತ ಕೇವಲ ಹಿಂದುಳಿದ ವರ್ಗ. ಹಿಂದುಳಿದ ವರ್ಗ, ಅತಿ ಹಿಂದುಳಿದ ವರ್ಗ, ಕಾಡು ಮೇಡುಗಳಲ್ಲಿ ಇದ್ದಂತವ್ರು, ಅವರ ಕುಲಕಸಬುಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ಆಗದೆ ಅಂತವ್ರನ್ನ ತಾನೇ ಪರಿಶಿಷ್ಟ ಪಂಗಡಕ್ಕೆ ಹಾಕಿರೋದು. ಹೌದು. ಹಿಂದುಳಿದ ವರ್ಗದಿಂದ ಪರಿಶಿಷ್ಟ ಪಂಗಡಕ್ಕೆ ಹೋಗ್ಬೇಕಾದ್ರೆ ತಪ್ಪೇನು? ನನ್ನ ಪ್ರಶ್ನೆ ಏನು ಅಂತಂದ್ರೆ, ನಿಮ್ಮ ಸಮುದಾಯದವರು ಸರಿ, ನಿಮ್ಮ ವಾದ ಸರಿ, ಆದ್ರೆ ನಿಮ್ಮ ಸಮುದಾಯದವರು ಆ ಮಟ್ಟಕ್ಕೆ ಇರುವಂತವ್ರು ಆತರ ಯೋಚನೆ ಮಾಡೋರಾದ್ರೆ ಹಿಂದುಳಿದ ವರ್ಗದಲ್ಲಿ ಇರಬಾರ್ದಲ್ಲ? ಇರಬಾರ್ದಲ್ಲ, ಬಟ್ ಇದಾರೆ. ಸರಿ, ಬ್ರಾಹ್ಮಣರಿಗೆ ಹೋಗ್ಬೋದಾಗಿತ್ತಲ್ಲ? ಹೌದು. ನಮ್ಮನ್ನು ಬ್ರಾಹ್ಮಣರು ಒಪ್ಕೋತಾರ? ಅವ್ರ ವರ್ಗದಲ್ಲಿ ನಮ್ಮನ್ನ ಹಾಕ್ತಾರ? ಹಿಂದೂ ಅಂತಾನೆ ಒಪ್ಕೊಳ್ಳೋದು, ಅಲ್ಲ ನಮ್ಮನ್ನ ಒಪ್ಕೋತಾರ? ಹೌದು, ಖಂಡಿತ ಒಪ್ಕೊಳ್ಳಲ್ಲ. ಈಗ ನಾವು ಬ್ರಾಹ್ಮಣರು ಅಂತ ನಾವು ಅನ್ಕೊಂಡಿದ್ದೇವೆ, ನಮ್ಮನ್ನ ಬ್ರಾಹ್ಮಣರ ಜೊತೆ ಸೇರ್ಸಲ್ಲ ಅಂತ ನಮ್ಗೆ ಗೊತ್ತಿದೆ ತಾನೆ. ನೀವು ಮೊದಲು ಒಂದು ಮಾತು ಹೇಳಿದ್ರಿ, ನಮ್ ಸಮುದಾಯದವ್ರು ಏನಾದ್ರು ಒಂದು ಕೇಳಬೇಕು ಅಂತ ಅಂದ್ರೆ ನಂಜುಂಡಿ ಇದ್ದಾನೆ ಬಿಡು, ಅವನಿಗೆ ಒಂದು MLC ಕೊಟ್ಬಿಡು, ಅಥವಾ ಇನ್ನೊಬ್ಬ ಇದ್ದಾನೆ ಅವನಿಗೆ ಒಂದು ಸ್ಥಾನ ಕೊಟ್ಬಿಡು ಅಂತ. ಅದಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳಿದ್ರೆ, ನಮ್ಗೆ ನಿಗಮ ಸ್ಥಾನದಲ್ಲೂ ಸಹ ಒಂದು ಸ್ಥಾನಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳಿ. ಸೊ ರಾಜಕೀಯ ಮೀಸಲಾತಿನ ಹೇಗೆ ಪಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀರಿ? ಈ ರೀತಿ ಹಿಂದುಳಿದ ವರ್ಗಕ್ಕೆ ಏನಾದ್ರೂ ಒಂದು ದೊಡ್ಡ ಸಹಾಯ ಮಾಡುವಂತ ಯಾವನಾದ್ರೂ ಪವಾಡ ಪುರುಷ ಬರ್ಬೇಕು. ಅಲ್ಲಿವರೆಗೆ ನಮಗೆ ಇದಿದೆಯಲ್ಲ ಕೂಗಾಟ, ಈ ನೋವು, ಈ ನಮ್ದು ಮಾನಸಿಕ ಎಲ್ಲ ಮಾನಸಿಕವಾಗಿ ನಾವೇನಾಗ್ಬಿಟ್ಟಿದೀವಿ ಅಂದ್ರೆ, ಸರ್ಕಾರದ ಸೌಲಭ್ಯನ ಇಲ್ಲದ್ರೆ ಬದುಕೋದು ಹೇಗಪ್ಪ ಅನ್ನೋ ಮಟ್ಟಕ್ಕೆ ಬಂದಿರೋವಾಗ ನಾವು ಆ ತರ ಯಾರನ್ನಾದ್ರೂ ವ್ಯಕ್ತಿನ ನಾವು ಹುಡುಕ್ತಾ ಇದೀವಿ ಅಷ್ಟೇ. ಈಗ ನಾವೇ ಮಾಡ್ತೀವಿ ಅನ್ನೋದು ಝೀರೋ, ಮುಗಿದೋಯ್ತು. ಎಲ್ಲಾಗುತ್ತೆ? ಯಾರು ಒಪ್ತಾರೆ? ಹೊಸದಾಗಿ ಏನಾದ್ರು ಆಗ್ಲೇಬೇಕು, ಹೊಸದಾಗಿ ಏನಾದ್ರು ಆಗ್ಬೇಕು, ಯಾರೋ ಉಟ್ಕೊ ಬರ್ಬೇಕಪ್ಪ. ನಿಮ್ಮ ಎಲ್ಲವೂ ನಿಮ್ಮ ಸೂಪರ್ದಿಲ್ಲ ನಡೀತಾ ಇದೆಯಾ? ನಿಮ್ಮ ಮೂಲಕನೇ ನಡೀತಾ ಇದೆಯಾ, ಅಥವಾ ನಿಮ್ಮಲ್ಲಿ ಏನಾದ್ರು ವಿಂಗಡಣೆ? ಈ ದೇಶದಲ್ಲಿ ಯಾವ ಸಮಾಜನೂ ಒಬ್ಬ ವ್ಯಕ್ತಿ ಕೆಳಗಡೆ ಇಲ್ಲ. ಇಡೀ ದೇಶದಲ್ಲಿ ನಾನು ಕೆಳಗಡೆ ಮೇಲ್ಗಡೆ ಅಂತ ಹೇಳ್ತೇನೆ, ನಾನು ಹೇಳೋದು ಭಾರತ ದೇಶದಲ್ಲ, ಇಡೀ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಕೆಳಗಡೆ ಇಡೀ ದೇಶನೂ ಇಲ್ಲ, ಒಬ್ಬ ವ್ಯಕ್ತಿ ಕೆಳಗಡೆ ಅವನ ಸಮಾಜ ಇರೋದಿಲ್ಲ. ಬಹುಸಂಖ್ಯೆನಲ್ಲಿ ಇರಬಹುದು, ಇರ್ಬೋದು, ನಿಮ್ ಕಡೆ ಜಾಸ್ತಿ ಇರ್ಬೋದು. ಹಾಗೆ ಆಮೇಲೆ ಒಂದು ಲಿಮಿಟೇಷನ್ ಜೀವನ ಮಾಡುವಾಗ ಅವರಿಗೆ ರಾಜ್ಯ ಮಟ್ಟದ ವಿಚಾರ ಬೇಡ ಅನ್ಬೋದು. ಒಂದು ಹಳ್ಳಿನಲ್ಲಿ ಇದ್ದವನಿಗೆ ರಾಜ್ಯ ಮಟ್ಟದ ನೋಡ್ಕೊಳ್ಳಿ ಬಿಡ್ರಿ ಅವ್ರು ಅನ್ಬೋದು. ಹಂಗಂತ ಅವ್ನು ನಮ್ಮ ವಿರೋಧಿ ಅಲ್ಲ. ಅವನು ಸಮಾಜಕ್ಕೆ ಓಡಾಡ್ತಾನೆ, ನಾನು ಸಮಾಜಕ್ಕೆ ಅವನು ಅಸೀಮಿತವಾಗಿ ಓಡಾಡ್ತಾನೆ. ಅವನೊಂದು ಬಾವಿ ಒಳಗಡೆ ಇರ್ತಾನೆ, ನಾನು ಸಮುದ್ರದಲ್ಲಿ ಇರ್ತೀನಿ ಅಷ್ಟೇ. ನೀವು ಬೆಂಗಳೂರು ಮೈಸೂರು ಹೈವೇನಲ್ಲಿ ಒಂದು ವಿಶ್ವಕರ್ಮ ಪ್ರತಿಮೆಯನ್ನ ಮಾಡಬೇಕು ಅಂತ ಹೊರಟ್ರಿ. ಹೌದು, ಅದೊಂದು ದೊಡ್ಡ ಮಟ್ಟದ ಸುದ್ದಿ ಆಯ್ತು. ಹೌದು, ಒಂದು 80 ಚಕ್ರದ ಲಾರಿ ತರಬೇಕು, ಒಂದು 20,000 ಟನ್ ಒಂದು ಕಲ್ಲಿನ ವಿಗ್ರಹ ತರಬೇಕು ಬೆಂಗಳೂರು ಮೈಸೂರು. ಅದಕ್ಕೆ ಸಪ್ರೇಟ್ ಇಷ್ಟು ಸೇತುವೆಗಳು ಮಾಡ್ಬೇಕಾಗುತ್ತೆ, ಇಷ್ಟು ದಾರಿಗಳನ್ನ ಮಾಡ್ಬೇಕಾಗುತ್ತೆ ಅಂತ ಇಲ್ಲಿ ಬಂತು ಸರ್. ಅದು ಕಲ್ಲು ರೆಡಿ ಇದೆ. ನಿಮ್ಗೆ ಗೊತ್ತಿರಂಗೆ ನಾನು ಇಲ್ಲಿ ರಾಮನಗರ ಮತ್ತೆ ಚನ್ನಪಟ್ಟಣ ಮಧ್ಯೆ, ನಿಮ್ಗೆ ಗೊತ್ತಿದೆ ಅಂತ ಭಾವಿಸ್ತೀನಿ, 2 ಜಾಗಗಳನ್ನು ಖರೀದಿ ಮಾಡಿದೆ. ಚನ್ನಪಟ್ಟಣ ರಾಮನಗರ ನಡುವೆ ಒಂದು, ಚನ್ನಪಟ್ಟಣ ಮದ್ದೂರು ನಡುವೆ ಒಂದು. 2 ಜಾಗಗಳನ್ನ 4 ಎಕರೆ ತಗೊಂಡೆ. ಅದು ಏನ್ ಮಾಡಿದ್ರೆ, ನನ್ನ ಹತ್ರ ಅಗ್ರಿಮೆಂಟ್ ಮಾಡ್ಬಿಟ್ಟು ದುಡ್ಡು ಇಸ್ಕೊಂಡ್ಬಿಟ್ಟು ಬೇರೆಯವರು ಇಬ್ರು ಮಾರ್ಬಿಟ್ರು. ಅದ್ರ ಕೇಸ್ ಸ್ಟೇ ಆಗ್ಬಿಟ್ಟು ಅದು ನಡೀತಾ ಇದೆ. ಈಗ ದೇವಸ್ಥಾನ ಮಾಡೋದಕ್ಕೆ ಬಹಳ ದೊಡ್ಡ ಜಾಗ ಆಗ್ಬೇಕು. ಅದರಿಂದ ನಾನು ಬದುಕಿರೋದ್ರೊಳಗಡೆ ಏನಾದ್ರು ಮಾಡಿ ನೀವು 101 ಅಡಿ ವಿಶ್ವಕರ್ಮನ್ನ ನೀವು ನೋಡ್ತೀರಾ. 80 ಚಕ್ರದ ಲಾರಿ ತರ್ತೀವಿ, ನೇರವಾಗಿ ಹಾಗೆ ಬರ್ಬೇಕು. ಈಗಿರೋ ದಾರಿಗಳಲ್ಲಿ ನಮ್ಗೆ ಸಾಲ ರೋಡ್ ಮಾಡ್ಬೇಕಾಗಿತ್ತು. ನಾನೆಲ್ಲ ರೋಡ್ಗೆಲ್ಲ ಅಪ್ಲೈ ಮಾಡ್ಬಿಟ್ಟಿದ್ದೆ. ಇಷ್ಟು ಸೇತುವೆಗಳು ಸಹ ಬರ್ಬೇಕು ಅಲ್ಲಿಗೆ ಅಂತೆಲ್ಲ ಒಂದು ದೊಡ್ಡ ಮಟ್ಟದ ಸುದ್ದಿನ ನಾವು ಮಾಡಿದ್ವಿ. ತಾವು ಸುದ್ದಿಗೋಷ್ಠಿನ ಮಾಡಿದಂತ ಸಂದರ್ಭದಲ್ಲಿ. ಹಾಗಾಗಿ ಇದು ತುಂಬಾ ಹಿಂದುಳಿದು ಬಿಡ್ತು.
ಆ ಸಮುದಾಯನ ಒಗ್ಗೂಡಿಸ್ಕೊಂಡು ಮಾಡಿಸ್ತಾ ಇದ್ದೀರಾ ಅಥವಾ ನೀವು ವೈಯಕ್ತಿಕವಾಗಿ ಏನಾದ್ರು ಇಲ್ಲ, ನಾನು ಸಮುದಾಯದಲ್ಲಿ ಯಾರ ಹತ್ರನೂ ₹1 ನಂದೇ ದುಡ್ಡದು. ದುಡ್ಡು ನಿಮ್ದೇ ಸಮುದಾಯ ಒಗ್ಗೂಡಿಸ್ಕೊಂಡು ಕೆಲಸ ಸಮುದಾಯಕ್ಕೆ ಕೊಡೋದು. ನಾನು ನಮ್ಮ ಸಮುದಾಯದ ಸಂಘಟನೆಗೆ ಬರ್ದೇ ಹೋಗಿದ್ದಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 10 ಶ್ರೀಮಂತರ ಪೈಕಿ ನಾನೊಬ್ಬ. ನೀವು ಸಂಘಟನೆಗೆ ಬಂದಿದ್ರಿಂದ ಎಲ್ಲೋ ಒಂದ್ ಕಡೆ ಅಲ್ಲ, ಸಂಘಟನೆ ಬಂದು ಎಲ್ಲವೂ ಹೋಯ್ತು. ನಾನು ನೋಡಿ, ವ್ಯಾಪಾರಸ್ಥ ನೀವು ಯಶಸ್ವಿ ಉದ್ಯಮಿ ಅಂದ್ರೆ ಅಂಗಡಿಗಳು ಮಾಡೋದ್ರಿಂದ ಯಶಸ್ವಿ ಉದ್ಯಮಿ ಆಗೋದಿಲ್ಲ. ವಹಿವಾಟು ಜಾಸ್ತಿ ಆಗ್ಬೇಕು, ಬೇರೆ ಬೇರೆ ಇದಕ್ಕೆ ಹೋಗ್ಬೇಕು, ಸಮಯ ಮೀಸಲಿಡ್ಬೇಕು. ನಾನು ಎಲ್ಲಿಟ್ಟೆ? ಬರೀ ಸಮಾಜ 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 ಸಮಾಜ. ಅಲ್ಲ, ಆ ಸಮಾಜದಲ್ಲಿ ಎಲ್ಲೋ ಒಂದ್ ಕಡೆ ನೀವು KP ನಂಜುಂಡಿ ಅಂತ ಅಂದ್ರೆ ಕೆಲವು ಬಿಸ್ನೆಸ್ ಅಲ್ಲಿ ಇದ್ರೆ ಯಾವ್ದೊಂದು ಮ್ಯಾಗಝಿನ್ ಅಲ್ಲಿ ಬರ್ತಿದ್ರಿ. ಬಟ್ ನೀವು ಸಮುದಾಯನ ಒಗ್ಗೂಡಿಸ್ಬೇಕು ಅಂತ ಸಮಾಜದ ಒಳಗಡೆ ಬದಲಾಗಿ ನೀವು KP ನಂಜುಂಡಿ ಅಲ್ಲ, ನಾನು ಸಮಾಜಕ್ಕೆ ಬರೋದಕ್ಕಿಂತ ಮುಂಚೆನೆ ರಾಜ್ಯ ನನ್ನನ್ನು ಒಪ್ಕೊಂಡಿತ್ತು. ಸಮಾಜದವ್ರು, ನಮ್ಮ ಸಮಾಜದವರೆಲ್ಲ, ಇಡೀ ರಾಜ್ಯ ಒಪ್ಪಿತ್ತು ಒಬ್ಬ ಕಲಾವಿದನಾಗಿ. ಎಸ್, ಅದು ನಾನು ಮತ್ತೆ ಆ ಪ್ರಶ್ನೆಗೆ ಬರ್ತಿದ್ದೆ. ಸೊ ಕಲಾವಿದನಾಗಿ ಯಾಕೆ ಅದನ್ನು ಮುಂದುವರಿಲಿಲ್ಲ? ಎಲ್ಲಿದೆ? ಟೈಮೇ ಇಲ್ವಲ್ಲ ನಿಮ್ಗೆ. ನೀವು ಬೆಳಗ್ಗೆ ಬಂದೆ, ನಾನು ರಾಮನಗರಕ್ಕೆ, ಇಲ್ಲಿವರೆಗೂ ಇದೇ ಜನದಲ್ಲಿದ್ದೀನಿ. ಇದ್ರ ಮಧ್ಯೆ ಅವೆಲ್ಲ ಕ್ರಿಯೇಟಿವ್ ವರ್ಕ್ಸ್. ಈ ವಿಶ್ವಕರ್ಮ ಸಮುದಾಯಕ್ಕೆ ಮೇಜರ್ ಆಗಿ ಏನು ಕೊಡುಗೆಯನ್ನು ಕೊಟ್ಟು ಹೋಗ್ಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ ಸರ್? ಗೊತ್ತಿಲ್ಲ, ನನಗೆ ಹೋರಾಟ ಅಷ್ಟೇ, ಕೊಡುಗೆ ಏನು ಕೊರತೆ ಗೊತ್ತು. ಅಲ್ಲ, ಹೋರಾಟದ ಮೂಲಕ ಏನಾದ್ರು ಕೊಡುಗೆ ಮೀಸಲಾತಿ ಕೊಡಿಸಿದ್ರೆ ಮಾತ್ರನೇ ನನ್ನ ಕೊಡುಗೆಗೆ ಸಂಪೂರ್ಣ ಅಂತ. ಕೊನೆಯದಾಗಿ ನಿಮ್ಮ ಸಮುದಾಯಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಒಗ್ಗಟ್ಟಾಗಿರಿ. ಮೀಸಲಾತಿ ಅನ್ನೋದು ಒಂದು ವರ, ಶಾಪ ಅಲ್ಲ. ಇವತ್ತಿಗೂ ಈ ದೇಶಕ್ಕೆ ಕಟ್ಟಿರೋ ದೇವಾಲಯಗಳು ಕಟ್ಟಿರೋದು ನಾವೇ, ಮುಂದೆನೂ ಕಟ್ಟೋದು ನಾವೇ. ಒಳಗಡೆ ಎಲ್ಲ ದೇವರು ಸೃಷ್ಟಿಯಾಗಿರೋದು ನಮ್ಮಿಂದಾನೆ, ಮುಂದೆನೂ ಸೃಷ್ಟಿಯಾಗೋದು ನಮ್ಮಿಂದಾನೆ, ಅಂದ್ರೆ ನಮ್ಮ ಕೆಲಸದಿಂದಾನೆ. ಅದರಿಂದ ಸವಲತ್ತು ತಗೊಂಡ ತಕ್ಷಣ ನಾವು ಕಡಿಮೆ ಏನೂ ಆಗೋದಿಲ್ಲ, ಇನ್ನಷ್ಟು ಅಭಿವೃದ್ಧಿ ಆಗ್ತೀವಿ ಅನ್ನೋದನ್ನ ಮನಸ್ಸಿನಲ್ಲಿ ಹಾಕೊಳ್ಳಿ. ಕೊನೆಯದಾಗಿ ಎಲ್ಲೋ ಒಂದ್ ಕಡೆ ಆಯಾ ಸಮುದಾಯ ಏನು ಜಾತಿಗೆ ಮಾಡ್ಕೊಂಡು ಬಂತೋ ಆ ನಿಟ್ಟಿನಲ್ಲಿ ವಿಶ್ವಕರ್ಮ ಸಮುದಾಯದವರು ಪ್ರತಿಯೊಬ್ಬರಲ್ಲೂ ಅದೇ ಕಸುಬನ್ನ ಉಳಿಸ್ಕೊಳ್ತಾ ಇದ್ದಾರ? ಎಲ್ಲಾ ಸಮಾಜದವರು ಉಳಿಸ್ಕೋಬೇಕು. ಸರ್ಕಾರದ ಸವಲತ್ತು ತಗೊಳೋದಕ್ಕೆ ಹಿಂದೆ ಮುಂದೆ ನೋಡ್ಬಾರ್ದು. ನಮ್ಮ ಹಕ್ಕದು, ಭಿಕ್ಷೆ ಅಲ್ಲ ಅದು. ನಿಮ್ಮ ಸಮುದಾಯದ ಯುವ ಪೀಳಿಗೆಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಒಗ್ಗಟ್ಟಾಗಿರಿ, ಹೋರಾಟ ಮಾಡಿ, ಸಮಾಜದ ಋಣ ತೀರಿಸಿ, ಮುಗೀತು. ಆತ್ಮೀಯ ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರಲ್ಲ KP ನಂಜುಂಡಿ ಅವರು ತಮ್ಮ ಸಮುದಾಯದ ಏಳಿಗೆಗಾಗಿ, ಸೊ ನಾನು ಬದುಕಿರುವಷ್ಟರಲ್ಲಿ ಏನಾದರೂ ಒಂದು ಕೊಟ್ಟು ಹೋಗ್ಬೇಕು, ಹೋರಾಟದ ಮೂಲಕ ಕೊಟ್ಟು ಹೋಗ್ಬೇಕು, ನಮ್ಮ ಸಮಾಜವನ್ನು ಒಗ್ಗೂಡಿಸ್ಬೇಕು. ನಾವೇನು 41 ಉಪಪಂಗಡಗಳಿದ್ದಾವೆ, ಎಲ್ಲವನ್ನು ಒಗ್ಗೂಡಿಸಿ ಒಂದು ನಾವು ಈ ಕರ್ನಾಟಕದಲ್ಲಿ ಇಷ್ಟು ಮಂದಿ ಇದ್ದೀವಿ, ನಮಗೂ ಒಂದು ರಾಜಕೀಯ ಮತ್ತೆ ಜನಾಂಗಕ್ಕೆ ಒಂದು ಮೀಸಲಾತಿ ಬೇಕು ಅನ್ನುವಂಥ ಹೋರಾಟ ಮಾಡಿ ನಾನು ಮುಂದಡಿನ ಇಡ್ತೀನಿ ಎನ್ನುವಂಥ ಒಂದು ಆಶಾ ಭಾವನೆಯನ್ನು ಇಟ್ಕೊಂಡಿದ್ರೆ ಬಹಳ ಮುಖ್ಯವಾಗಿ ಯುವ ಪೀಳಿಗೆಗೆ, ಅದ್ರಲ್ಲಿ ವಿಶ್ವಕರ್ಮ ಸಮುದಾಯದ ಎಲ್ಲರಿಗೂ ಒಗ್ಗೂಡಬೇಕು. ಒಗ್ಗೂಡಿದಾಗ ಅಷ್ಟೇ ನಾವು ಬೆಳಿಲಿಕ್ಕೆ ಸಾಧ್ಯ. ಜೊತೆಗೆ ಸರ್ಕಾರದ ಸವಲತ್ತುಗಳನ್ನು ನಾವು ಪಡ್ಕೋಬೇಕು, ಅದು ಭಿಕ್ಷೆ ಅಲ್ಲ, ಅದು ನಮ್ಮ ಹಕ್ಕು ಅನ್ನುವಂಥ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ವಿಶ್ವಕರ್ಮ ಸಮುದಾಯಕ್ಕೆ ಖಂಡಿತವಾಗ್ಲೂ ಒಬ್ಬ ಒಳ್ಳೆಯ ನಾಯಕ ಸಿಕ್ಕಿದ್ದಾನೆ. ಅದನ್ನ ಬಹಳ ಮುಖ್ಯವಾಗಿ ಉಪಯೋಗಿಸ್ಕೊಳ್ಳುವಂಥ ಕೆಲಸ ಸಮುದಾಯದಲ್ಲಿ ಆಗಬೇಕು. ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ. ನಮಸ್ಕಾರ.